ಕಣ್ಣು ಮಾಡು ಯಾಕೆ ಇಲ್ಲ ಇಲ್ಲ ನಾನು ತುಲ್ಕಲ್ಲ ಉಂಡಲ್ಲ ಮ್ಯಾಂಗೋ ಇದ್ದೆ ಹೀಗಿದೆ. Hi, welcome or welcome back to my channel. As usual, ಮಾರ್ನಿಂಗ್ ಬಿಸಿನೀರನ್ನ ಕುಡಿದು ಅಂಜೀರನ್ನ ತಿಂದು ನನ್ನ ಡೇನ ಶುರು ಮಾಡಿದೆ. ಇವತ್ತು ಸ್ವಲ್ಪ ಜರ್ನಲಿಂಗ್ ಮಾಡಿಕೊಂಡೆ. ಹಾಗೆ ಬುಕ್ ಓದೋ ಹ್ಯಾಬಿಟ್ನ ಐ ಆಮ್ ಬ್ರಿಂಗಿಂಗ್ ಬ್ಯಾಕ್ ಇನ್ ಟು ಮೈ ಲೈಫ್. ಎಕ್ಸಸೈಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಡೇ. ಈ ಹ್ಯಾಬಿಟ್ ತಪ್ಪೋಗಿದೆ. ಐ ಆಮ್ ಬ್ರಿಂಗಿಂಗ್ ಇಟ್ ಬ್ಯಾಕ್ ಟು ಮೈ ಲೈಫ್. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದರೆ ಅದರಲ್ಲಿ ಅಜ್ಜಿ ನನಗೋಸ್ಕರ ಶೇಂಗಾ ಲಡ್ಡು ಮಾಡೋಕ್ಕೆ ಅಂತ ಹೇಳಿ ಶೇಂಗಾ ಸಿಪ್ಪೆ ಎಲ್ಲ ತೆಗೆದು ಪೀಲ್ ಮಾಡಿ ಇಟ್ಟಿದ್ರು. ಸೊ ಫಸ್ಟ್ ಸ್ಟೆಪ್ ಬಂದು ಶೇಂಗಾನ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಓವರ್ ರೋಸ್ಟ್ ಮಾಡಬಾರ್ದು, ಇಲ್ಲಾಂದರೆ ಲಡ್ಡು ಟೇಸ್ಟ್ ಹಾಳಾಗೋಗುತ್ತೆ. ಸೊ ಅದನ್ನ ಒಂದು ಬಟ್ಟೆನಲ್ಲಿ ಈ ಥರ ತೆಗೆದು ಮುಚ್ಚಿಟ್ರೆ ಔಟರ್ ಸ್ಕಿನ್ನ ತೆಗಿಯೋಕ್ಕೆ ಈಸಿ ಆಗುತ್ತೆ. ಸಿಪ್ಪೆಲ್ಲ ಬಿಚ್ಚಬೇಕಾ? ಸಿಪ್ಪು ಒಂದೊಂದಿದ್ರು ನಡೀತೈತೆ. ಔಟರ್ ಸ್ಕಿನ್ನ ರಿಮೂವ್ ಮಾಡೋದು ಕಂಪಲ್ಸರಿ ಅಲ್ಲ. ನಿಮಗೆ ಆ ಸಿಪ್ಪೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ಟೆಕ್ಸ್ಚರ್ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಈ ಸ್ಟೆಪ್ಪನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ನ ಡೈರೆಕ್ಟಾಗಿ ಫಾಲೋ ಮಾಡ್ಬೋದು. ನಾನಿಲ್ಲಿ ಬಟಾಣಿ ಸೈಜಲ್ಲಿರೋ ಜಾಕಾಯಿ ಮತ್ತು 4-5 ಏಲಕ್ಕಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಜಜ್ತಿದ್ದೀನಿ. ಸಕ್ಕರೆ ಏನಕ್ಕೆ ಅಂದರೆ ನೀಟಾಗಿ ಪುಡಿ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ತರಿಯಾಗಿ ಉಳಿಯುತ್ತೆ ಅಂತ. ನೆಕ್ಸ್ಟು ಶೇಂಗಾನ ಗ್ರೈಂಡ್ ಮಾಡ್ಕೋಬೇಕು. ನಾವು ಒಂದೇ ಸಲ ಮಿಕ್ಸಿನ ಆನ್ ಮಾಡಿ ಬಿಟ್ಬಿಟ್ರೆ ಅದು ಪೀನಟ್ ಬಟರ್ ಆಗೋಗುತ್ತೆ. ಸೊ ಒಂದು ಸ್ವಲ್ಪ ಆನ್ ಆಫ್ ಮಾಡಿ ನಾವು ಗ್ರೈಂಡ್ ಮಾಡಬೇಕು. ಸೊ ದಟ್ ಕೋರ್ಸಾಗಿ ಪುಡಿ ಆಗುತ್ತೆ. ಪೇಸ್ಟ್ ಮಾಡಬಾರ್ದು, ಕೋರ್ಸಾಗಿ ರುಬ್ಕೋಬೇಕು. ಈ ಟೆಕ್ಸ್ಚರಲ್ಲಿರಬೇಕು. ತುಂಬ ಪುಡಿನೂ ಅಲ್ಲ, ಜೊತೆಗೆ ಕಂಪ್ಲೀಟ್ ಕಾಳು ಅಲ್ಲ. ಸೊ ತರಿಯಾಗಿರಬೇಕು. ನಾನಿಲ್ಲಿ ಅರ್ಧ ಕೆ ಜಿಗೆ ಸುಮಾರು 400 ಗ್ರಾಮಷ್ಟು ಬೆಲ್ಲನ ಉಪಯೋಗಿಸಿದ್ದೀನಿ. ಸೊ ಈ ಥರ ಬೆಲ್ಲನ ಸಣ್ಣದಾಗಿ ಹೆಚ್ಕೊಂಡು ಜಜ್ಕೋತಿದ್ದೀನಿ. ಒಂದು ನೀಟಾಗಿರೋ ಬಟ್ಟೆನ ತಗೊಂಡು ಅದನ್ನು ಒಂದು ಕಲ್ಲಲ್ಲಿ ನೀಟಾಗಿ ಜಜ್ಕೋತಿದ್ದೀನಿ. ಸೊ ದಟ್ ನಮಗೆ ಮೆಲ್ಟ್ ಮಾಡುವಾಗ ನೆಕ್ಸ್ಟ್ ಸ್ಟೆಪ್ಪು ಸ್ವಲ್ಪ ಈಸಿ ಆಗುತ್ತೆ ಅಂತ, ಜಾಸ್ತಿ ಎಫರ್ಟ್ಸ್ ಆಗೋಲ್ಲ ಅಂತ. ನೀಟಾಗಿ ಬೆಲ್ಲನ ಪೇಸ್ಟ್ ಥರ ಕುಟ್ಕೊಂಡ್ರೆ ಎಲ್ಲ ಈ ಹದದಲ್ಲಿರಬೇಕು, ಸಾಫ್ಟಾಗಿ. ನೆಕ್ಸ್ಟ್ ಸ್ಟೆಪ್ ಬಂದು 4-5 ಸ್ಪೂನ್ ತುಪ್ಪನ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಅದರಲ್ಲಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಕುಟ್ಟಿರೋ ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾವಿಲ್ಲಿ ಚಮಚೆನ ಅವಾಗವಾಗ ಸ್ಟಿರ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು 5 ನಿಮಿಷಕ್ಕೊಂದು ಸಲ ಕೈ ಆಡಿಸ್ತಾ ಇರಬೇಕು. ಮಧ್ಯೆ ಯಾವುದಾದ್ರೂ ಗಂಟು ಉಳ್ಕೊಂಡಿದ್ರೆ ಅದನ್ನು ಸ್ವಲ್ಪ ಬ್ರೇಕ್ ಮಾಡಬೇಕು. ಸೊ ಅದಕ್ಕೆ ನಾನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಬೆಲ್ಲ ಆದಷ್ಟು ಕುಟ್ಕೊಂಡಿದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಈ ಹದಕ್ಕಿರಬೇಕು. ತುಪ್ಪ ಬೆಲ್ಲ ಎರಡೂ ಮಿಕ್ಸ್ ಆಗಿ ಹೋಗಿದೆ. ಸೊ ಈ ಹದಕ್ಕೆ ಬಂದಮೇಲೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಕುಟ್ಕೊಂಡಿದ್ದೆ ಅಲ್ವ ಜಾಕಾಯಿ, ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿನ, ಆ ಪುಡಿನ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡಿಕೊಂಡು ಇನ್ನೂ ಒಂದು ಸಲ ಒಂದು ಒಳ್ಳೆ ಸ್ಟಿರ್ ಮಾಡ್ತಿದ್ದೀನಿ. ಸೊ ಈ ಥರ ಸ್ಟಿರ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ನೀವು ಈ ಮಿಶ್ರಣನ ಕೆಳಗಡೆ ಇಳಿಸ್ಕೋಬೋದು. ಸೊ ಇವಾಗ ಅದು ಬಿಸಿ ಇದ್ದಾಗಲೇ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅಲ್ಲ ಶೇಂಗಾ ಪುಡಿನ ಅಥವಾ ಕಡಲೆಕಾಯಿ ಪುಡಿನ, ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಬೇಗ ಈ ಥರ ಮಿಕ್ಸ್ ಮಾಡ್ಕೊಬಿಡ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಲೇಟರ್ ಮಿಕ್ಸ್ ಆಗೋಲ್ಲ. ಸೊ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಂಡೆ ಕಟ್ಟೋಕ್ಕೆ ಶುರು ಮಾಡ್ಬೋದು. ನಾವಿಲ್ಲಿ ಕ್ವಿಕ್ಕಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ಲ ಗಟ್ಟಿಗೆ ಆಗೋಗಿ ಉಂಡೆ ಕಟ್ಟೋಕ್ಕಾಗಲ್ಲ. ಸೊ ಈ ಹದಕ್ಕೆ ಬಂದಮೇಲೆ ನಾವು ಉಂಡೆ ಕಟ್ಟೋಕ್ಕೆ ಶುರು ಮಾಡ್ಬೋದು. ಇಲ್ಲಿ ನೋಡ್ಬೋದು ನಾನು ಇನ್ನೂ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸೊ ಇದು ರೂಮ್ ಟೆಂಪ್ರೇಚರ್ ವಾಟರ್. ಇದೇನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಉಂಡೆ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಸೊ ಇದರಲ್ಲಿ ಕೈ ಎದ್ದಿ ನಾನು ಉಂಡೆನ ತೊಗೋಬೋದು. ಸೊ ಇದರಲ್ಲಿ ಒಂದು ಟಿಪ್ಪು ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಉಂಡೆನ ಯಾವಾಗಲೂ ಸೈಡಿಂದ ತೊಗೊಂಡು ಕಟ್ಟಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಮಧ್ಯದಿಂದ ತೊಗೋತಿಲ್ಲ, ಮಧ್ಯ ಬಿಸಿ ಇರುತ್ತೆ. ಸೊ ಸೈಡಿಂದ ಆದಷ್ಟು ತೊಗೊಂಡ್ರೆ ಅದು ಆರಿರುತ್ತೆ. ಸೊ ಅಲ್ಲಿಂದ ನಾನು ಮಿಶ್ರಣನ ತೊಗೊಂಡು ಉಂಡೆ ಕಟ್ತಾಯಿದ್ದೀನಿ. 12 ಹಾಗೆ ಫ್ರೂಟ್ ಸ್ನ್ಯಾಕ್ ತೊಗೊಂಡು ಪಪ್ಪಾಯ ತಿನ್ಕೊಂಡ್ವಿ. ಆಮೇಲೆ ಮ್ಯಾಂಗೋ ಗುಳಂಬ ಅಥವಾ ಮುರಬ್ಬ ಅಂತ ಏನು ಕರೀತಾರೆ, ಇದನ್ನ ಪ್ರಿಪೇರ್ ಮಾಡಿದೆ. ಅಜ್ಜಿಗೆ ಫುಲ್ಲು ಇಷ್ಟ ಆಗೋಯಿತು. ರೆಸಿಪಿ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ.
ಏನು ಮಾಡತ್ತೀಯಮ್ಮ? ಬಾಳೆ ಹೂವಿನ ಪಲ್ಯನಾ? ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಮ್ಯಾಂಗೋ ಗುಳಂಬ, ಆಮೇಲೆ ಬಾಳೆ ಹೂವಿನ ಪಲ್ಯ ಮಾಡಿದರು ಮಮ್ಮಿ. ಜೊತೆಗೆ ಚೂರು ಅರಿಶಿಣದ ಉಪ್ಪಿನಕಾಯಿ ತಿನ್ಕೊಂಡ್ವಿ. ಹೆಂಗಾಗೈತೆ ನನ್ನ ಮುದ್ದು ಬಂಗಾರಿ. ಇವತ್ತು ಬ್ಯಾಕ್ ಟು ಬ್ಯಾಕ್ 2 ಇಂಟರ್ವ್ಯೂ ಇದೆ. ಸೊ ಪ್ರಿಪೇರ್ ಆಗೋಣ ಅಂತ ಹೇಳಿ ಒಂದು 3 ಗಂಟೆ ಹಾಗೆ ಓದೋಕ್ಕೆ ಅಂತ ಹೇಳಿ ಕೂತ್ಕೊಂಡೆ. I had second round of interview from 5:30 today and it is 6:30. I'm just done with my interview. I'm not sure if what the result is going to be. Let's see. 7:30 ಇದ್ದಿದ್ದ ಇಂಟರ್ವ್ಯೂಗೆ ಸ್ವಲ್ಪ ಪ್ರಿಪೇರ್ ಆದೆ. Since I didn't have the project set up for the question he had asked, interviewee said he'll reschedule my interview. I'm not sure on it, but ಇಲ್ಲಿ ಇಂಟರ್ವ್ಯೂ ಆಗೋದು ಫನ್ ಇರುತ್ತೆ I guess, because he had asked me to make a project. Let's see if it gets rescheduled. ಚಕ್ಕು ತಿಂದು ಹೇಳಲ್ಲ ಅಂದರೆ ಚಲೋ ಇರ್ತೈತಿ ಅಂತ ಅರ್ಥ ಅಲ್ಲಮ್ಮ? Papaya. Oh, I just love its color. Yellowish orange ಇದೆ. So I'm applying this as a self-love tool. See you tomorrow. Bye.